ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಆಮ್ ಸೋ ಸಾರಿ, ನನ್ನ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತದೆ. ಸೊ ನನ್ನ ಹಳೆ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನಾನು ಎಲ್ಲ ವ್ಲಾಗ್ಸ್ನ ಸ್ವಲ್ಪ ಡಿಲೇ ಮಾಡಿ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಎಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥ ವ್ಲಾಗ್ ಏನು ಅಂತಂದರೆ, ಲೈಕ್ ನಮ್ಮ ನ್ಯೂ ಇಯರ್ ಹೇಗಿತ್ತು, ಎಲ್ಲ ಹೋಗಿದ್ವಿ, ಸೊ ಯಾರ್ಯಾರೆಲ್ಲ ಹೋಗಿದ್ವಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥ ವಿಷಯ ಇವತ್ತು. ಎಸ್, ಇವತ್ತು ನಾವು ಈ ನ್ಯೂ ಇಯರ್ಗೆ ನಾವು BGCಗೆ ಹೋಗಿದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಮದುವೆ ಆಗಿ 7 ವರ್ಷ ಆಗಿದೆ. ಸೊ ಅಲ್ಲಿ ನಾನು 1 ವರ್ಷ ಬಿಟ್ಟು ಇನ್ನು ಮಿಕ್ಕಿದ ವರ್ಷ ಎಲ್ಲ ನಾವು BGCನಲ್ಲಿನೇ ಮಾಡಿದ್ದು, ಅಂದರೆ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್ಬಲ್ಲಿ. ಸೊ ಹಾಗಾಗಿ ನಾನು, ಚಂದು, ನೇಸರ್ ಹಾಗೂ ನಮ್ಮಮ್ಮ 4 ಜನನೂ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ನಾವು ಇದಕ್ಕಿಂತ ಮುಂಚೆ ಎಲ್ಲ ಬರೋವಾಗ ತುಂಬಾ ಕ್ರೌಡ್ ಇರ್ತಾಯಿತ್ತು, ತುಂಬ ಜೋಶಲ್ಲಿ ಮ್ಯೂಸಿಕ್ ಇರ್ತಾಯಿತ್ತು. ಸೊ ಈ ಆಫ್ಟರ್ ಕೋವಿಡ್ ಆದಮೇಲಿಂದ ಸ್ವಲ್ಪ ಇಲ್ಲಿ ಕ್ರೌಡ್ ಕೂಡ ಕಡಿಮೆ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆ್ಯಸ್ ಯೂಶುವಲ್ ನಮ್ಮ ಹೋಲ್ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಿದ್ದರಿಂದ ಒಳ್ಳೆ ಮಜಾ ಮಾಡಿದ್ವಿ. ನಮ್ಮ ಮಗನೂ ಕೂಡ ಒಳ್ಳೆ ಮಜಾ ಮಾಡ್ದ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವ್ನು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಅಟ್ಟಾಡ್ಕೊಂಡಿದ್ದ. ಆ್ಯಂಡ್ ನನ್ನ ಫ್ರೆಂಡ್ ಮಗಳೂ ಕೂಡ ಬಂದಿದ್ಲು. ಸೊ ಅವಳ ಜೊತೆ ನೇಸರು ಸ್ವಲ್ಪ ಎಲ್ಲ ಆಟ ಆಡ್ದ. ಆ್ಯಂಡ್ ಈ ಸಲ ಹೇಗಿತ್ತು ಅಂತಂದರೆ ಓಕೆ, ಬಟ್ ನಾಟ್ ಸೋ ಗ್ರೇಟ್. ಆ್ಯಸ್ ಯೂಶುವಲ್ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಪೀಸ್ ಆಗಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗಿದ್ವಿ. ಬಟ್ ಸ್ಟಿಲ್ ಅಲ್ಲಿ ಮ್ಯೂಸಿಕ್ನು ಕೂಡ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಯಾವುದೇ ರೀತಿ ಮ್ಯೂಸಿಕ್ನ ನಾನಿಲ್ಲಿ ಹಾಕೋದಕ್ಕಾಗೋದಿಲ್ಲ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು, ಆ ರೀತಿ ಏನಾದರೂ ಮ್ಯೂಸಿಕ್ ಹಾಕಿದ್ರೆ ನನಗೆ ಕಾಪಿರೈಟ್ಸ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಅಲ್ಲಿನ ಮ್ಯೂಸಿಕ್ ನಾನು ಯಾವುದೂ ಪ್ಲೇ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಎಲ್ಲದನ್ನು ನಾನು ಮ್ಯೂಟ್ ಮಾಡಿ ನಾನು ಜಸ್ಟ್ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಮ್ಯೂಸಿಕ್ ಎಲ್ಲ ಓಕೆ ಚೆನ್ನಾಗಿತ್ತು. ಸೊ ನಾಟ್ ಸೋ ಬ್ಯಾಡ್ ಅನ್ನೋ ಹಾಗಿಲ್ಲ. ಬಟ್ ಆ್ಯಸ್ ಯೂಶುವಲ್ BGC ಯಾವಾಗಲೂ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಕ್ರೌಡ್ ಏನಂದರೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತಲೇ ಹೇಳ್ಬೋದು, ಟು ಬಿ ಫ್ರ್ಯಾಂಕ್, ಮುಂಚೆಗೆ ಬಿಫೋರ್ ಕೋವಿಡ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಇವಾಗ ನಾವೆಲ್ಲ ನಮ್ಮದು ಫ್ರೆಂಡ್ ಸರ್ಕಲ್ ಸ್ವಲ್ಪ ದೊಡ್ಡದಿದೆ. ಸೊ ಹಾಗಾಗಿ ನಾವು ಎಲ್ಲರೂ ಅಲ್ಲೇ ಹೋಗ್ತೀವಿ ಮೆಜಾರಿಟಿ. ಸೊ ಹಾಗಾಗಿ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಆಗಿರ್ಬೋದು. ಎಲ್ಲ ನಮ್ಮ ಮಕ್ಕಳೂ ಕೂಡ ಬಂದಿದ್ದರು. ಆಲ್ಮೋಸ್ಟ್ ಈ ಇಯರಿಂದ ನಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಬಿಕಾಸ್ ಲಾಸ್ಟ್ ಇಯರು ಬೇರೆ ಕಡೆ ಎಲ್ಲೋ ಮಾಡಿದ್ವಿ. ಸೊ ಹಾಗಾಗಿ ನಾವು ಕರ್ಕೊಂಡು ಹೋಗಿಲ್ಲ. ಎಸ್, ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಸೊ ದಯವಿಟ್ಟು ಈ ವ್ಲಾಗ್ ಏನಾದರೂ ನಿಮಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ. ಸೊ ಎಸ್, ನನ್ನ ವ್ಲಾಗ್ ಏನಾದರೂ ಮೊದಲನೇದಾಗಿ ಯಾರಾದರೂ ವಾಚ್ ಮಾಡ್ತದೆ, ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಎಸ್, ನನ್ನ ಈ ವರ್ಷದ ವ್ಲಾಗ್ ಅಲ್ಲಿ ನಾನು ನಿಮಗೆ ಇನ್ನೂ ಎಂಟರ್ಟೈನ್ಮೆಂಟ್ ಹಾಗೂ ತುಂಬ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತ ಬೇಕು. ಆ್ಯಂಡ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನನ್ನ ಕುಕ್ಕಿಂಗ್ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಕೂಡ ಬರ್ತಾ ಇದೆ, ಅಂದರೆ ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಬರ್ತಾ ಇದೆ. ಸೊ ದಯವಿಟ್ಟು ಅದನ್ನು ಕೂಡ ಮಿಸ್ ಮಾಡಬೇಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ರೆಸಿಪೀಸ್ ಏನಾದರೂ ಬೇರೆ ಥರದ ಏನಾದರೂ ಬೇಕು ಅಥವಾ ಯಾವುದಾದ್ರು ರೆಸಿಪೀಸ್ ನನಗೆ ಸಜೆಸ್ಟ್ ಮಾಡಿದ್ರೆ ಖಂಡಿತ ನಾನು ಅದನ್ನು ಫಸ್ಟ್ ಟ್ರೈ ಮಾಡಿ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್, ಸಿ ಯು.